ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ಅಣ್ಣನ ಟೀ ಶರ್ಟು ಮತ್ತು ಚಡ್ಡಿ ಎತ್ತಾಕೊಂಡ್ಬಿಡ್ತೀನಿ. ನಮ್ಮ ಮನೇಲೆಲ್ಲ ಈ ಥರ ನೆಲದ ಮೇಲೆ ಕೂತ್ಕೊಂಡು ತಿನ್ನೋ ಅಭ್ಯಾಸ. ನಮ್ಮ ಡ್ಯಾಡಿಗೂ ಮಂಡೇ ಸ್ಯಾಟರ್ಡೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಹೋಟೆಲ್ಗೆ ಹೋದಾಗ ಯಾಮಾಸ್ಬಿಟ್ಟು ತಿಂದ್ಬಿಡ್ತೀವಿ. ನಾನೇ ಅದು ಇದು ಹಾಕಿ ಟ್ರೈ ಮಾಡಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬಸವನಗುಡಿಯಲ್ಲಿದ್ದೀನಿ, ಯಾಕಂದರೆ ನಮ್ಮಮ್ಮ ಬಿರಿಯಾನಿ ಮತ್ತು ಕೋಳಿ ಸಾರು ಮಾಡ್ತಾ ಇದ್ದಾರೆ. ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆಲ್ಸೋ ನಮ್ಮಮ್ಮ ಮಾಡೋ ಕೋಳಿ ಸಾರು ಸಿಕ್ಕಾಪಟ್ಟೆ ಈಸಿ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕೋಳಿ ಸಾರು ರೆಸಿಪಿ ತೋರಿಸ್ತೀನಿ. ನನ್ನ ಹಸ್ಬೆಂಡ್ ಮನೆ ಕಡೆ ಮಾಡೋ ಕೋಳಿ ಸಾರು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡು, ಯಾಕಂದೆಲ್ಲ ಜಾಸ್ತಿ ಬೆಳ್ಳುಳ್ಳಿ, ಜಾಸ್ತಿ ಹಸಿಮೆಣಸಿನ್ಕಾಯಿ ಅವೆಲ್ಲ ಬೇಕು. ತುಂಬ ರುಬ್ಬಿ ಮಾಡಿ ಅಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಬಟ್ ನಮ್ಮಮ್ಮ ಮಾಡೋ ಕೋಳಿ ಸಾರು ಆ ಥರ ಅಲ್ಲ. ಇದು ರೆಡ್ ಕಲರ್ ಸಾರು, ಅದು ಗ್ರೀನ್ ಕಲರು. ಸೊ ಈ ರೆಡ್ ಕಲರ್ ಸಾರು ಅಂದರೆ ಫಸ್ಟೇ ಎಲ್ಲ ರುಬ್ಕೊಂಡ್ಬಿಟ್ಟು ಆಮೇಲೆ ನಾವು ಸಾಂಬಾರ್ಗೆ ಹಾಕಿ ಕೂಗಿಸ್ಬಿಡೋದು. ಸೊ ಫಟಾಫಟ್ ಅಂತ ಕೋಳಿ ಸಾರು ಮಾಡೋದು ಹೇಗೆ ಅಂತ ನಮ್ಮ ಮಮ್ಮಿ ಮಾಡೋ ಸಾಂಬಾರನ್ನ ತೋರಿಸ್ತೀನಿ, ಬನ್ನಿ. ಅಮ್ಮ ಇವಾಗ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಕೋಳಿನ ಮ್ಯಾರಿನೇಟ್ ಮಾಡಿಕೊಂಡು, ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರು. ಇದಕ್ಕೆಲ್ಲ ರೆಡಿ ಮಸಾಲ ಅಲ್ವಮ್ಮ? ಎಲ್ಲ ರೆಡಿ ಮಸಾಲಪ್ಪ. ನಾವು ಗರಂ ಮಸಾಲ, ಜೀರಾ ಪೌಡರ್. ಇದು ನಮ್ಮ ಮಮ್ಮಿದೆ ಅಲ್ವ ಅಮ್ಮ? ನಿಂದೆ ಅಲ್ವಮ್ಮ ಬಿರಿಯಾನಿ ರೆಸಿಪಿ ಇದು? ಇದು ನಮ್ಮ ಮಮ್ಮಿ ಬಿರಿಯಾನಿ ರೆಸಿಪಿನೇ. ಸೊ ನಮ್ಮಮ್ಮ ಏನು ಮಾಡ್ತಾರೆ, ನನ್ನ ಗಂಡ ಏನು ಮಾಡ್ತಾರೆ ಅಷ್ಟೇ ನಾನು ಮಾಡೋದು. ನಾನು ಯಾವ ಬಿರಿಯಾನಿನೂ ಇನ್ವೆಂಟ್ ಮಾಡಿಲ್ಲ ಇನ್ನು. ಏನಮ್ಮ ಹಾಕ್ದೆ? ಬಿರಿಯಾನಿ ಮಸಾಲ. ಹಾಂ, ಒಂದು ಫುಲ್ ಪ್ಯಾಕೆಟ್ ಹಾಕ್ದಮ್ಮ? ಒಂದು ಫುಲ್ ಪ್ಯಾಕೆಟ್ ಹಾಕೋಬೋದು. ಖಾರ ಎಷ್ಟಿದೆ ನೋಡ್ಕೊಂಡು. ಪೆಪ್ಪರ್ ಪೌಡರ್ ಹಾಕ್ತೀನಿ. ಒಂಚೂರು ಪೆಪ್ಪರ್ ಹಾಕ್ತಾ ಇದ್ದಾರೆ. ಇಷ್ಟು ಇವಾಗ ಕಲಸಿ ಮ್ಯಾರಿನೇಟ್ ಮಾಡ್ಕೊಂಡ್ಬಿಡ್ತೀಯಲ್ಲಮ್ಮ? ಎಷ್ಟೊತ್ತು ಬಿಡ್ತೀಯಮ್ಮ? ಒಂದು ಅರ್ಧ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟಕ್ಕೆ. ಈರುಳ್ಳಿ, ಟೊಮೆಟೊನಾ? ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಅಷ್ಟು ಕಟ್ ಮಾಡೋಷ್ಟೊತ್ತಿಗೆ ಇದನ್ನ ಮ್ಯಾರಿನೇಟ್ ಮಾಡಿಬಿಡ್ತಾರೆ. ನೋಡಿ ಇಷ್ಟು ಈಸಿ ಬಿರಿಯಾನಿ ಮಾಡೋದು. ಅದು ನಾನು ಮಾಡಲ್ಲ. ಸೊ ಈಗ ಒಂಚೂರು ಮೊಸರು ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ನೀರು ಬಿಟ್ಬಿಡುತ್ತೆ ಮೊಸರು, ನೋಡ್ಕೊಂಡು ಹಾಕೊಳ್ಳಿ. ಕಲಿಸ್ಬಿಡೋದು. ಎಷ್ಟಿದೆ ಅಮ್ಮ ಕೋಳಿ ಇದು ಇವಾಗ ಬಟ್ಟಲ್ಲಿ? ಒಂದು ಅರ್ಧನ 1 kg? 1 kg. 1 kg. ಎಲ್ರೂ ಮನೇಲಿ ಹೋಗಿ ಚಿಕನ್ ಕಟ್ ಮಾಡೋಕ್ಕೆ ಕತ್ರಿ ಇದು ಚಾಕು ಮತ್ತೆ ಮಣೆ ಬಳಸಿದ್ರೆ ನಮ್ಮಮ್ಮ ಕಾಯಿ ತುರಿಯೋದು ಬಳಸ್ತಾರೆ. ಅದೇ ತುರೆ ಮಣೆ ಬಳಸ್ತಾರೆ. ಇದ್ರಲ್ಲೇ ನಮ್ಮಮ್ಮ ಕೋಳಿ ಕಟ್ ಮಾಡೋದು. ನೀವೇನ್ ಮಾಡಿದ್ರು ನಮ್ಮಮ್ಮ ಇದ್ರಲ್ಲೇ ಕಟ್ ಮಾಡೋದು, ಇದು ಬಿಟ್ಟು ಬೇರೆ ಕಟ್ ಮಾಡಲ್ಲ. ಸೊ ಬಿರಿಯಾನಿಗೆ ಈಗ ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಪುದೀನಾನು ಬಳಸ್ತೀವಮ್ಮ. ಪುದೀನಾನು ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ನಾವು ಲಿವರು, ಗುಂಡೆಕಾಯಿನ ಸಾಂಬಾರು ಅಡುಗೆಗೆ ಹಾಕಲ್ಲ. ಈ ಥರ ನಮ್ಮ ತೊಳೆಯಕ್ಕೆ ಹಾಕಿರೋದು ಉಪ್ಪು ಇದು. ಓಕೆ, ಇದನ್ನು ತೊಳೆದ್ಬಿಟ್ಟು ನಮ್ಮಮ್ಮ ಈಗ ಏನು ಮಾಡ್ತಾರೆ ಅಂದರೆ ಪೆಪ್ಪರು, ಉಪ್ಪು, ಎಣ್ಣೆ ಹಾಕ್ಬಿಟ್ಟು ಹಂಗೆ ಹುರಿದಿರೋ ಚಿಕನ್ ಥರ ಅದನ್ನು ಹುರಿದಿರೋ ಲಿವರ್ ಆ್ಯಂಡ್ ಗುಂಡೆಕಾಯಿ ಮಾಡ್ತಾರೆ. ಇದು ನಾನು ಸುಮಾರು ಸತಿ ಮನೆ ಟ್ರೈ ಮಾಡಿದ್ದೀನಿ. ನಾನು ಟ್ರೈ ಮಾಡಿದಾಗ ರೋಸ್ಟ್ ಆದಂಗೆ ಆಗೋಗಿತ್ತು. ಸೊ ನಮ್ಮಮ್ಮ ಮಾಡೋದನ್ನ ತಿಂತೀವಿ ನಾವು. ನಾನು ಬಸವನಗುಡಿಗೆ ಬಂದಿದ ತಕ್ಷಣ ಮಾಡೋ ಫಸ್ಟ್ ಕೆಲಸ ಏನಪ್ಪ ಅಂದರೆ ನಮ್ಮ ಅಣ್ಣನ ಟೀ ಶರ್ಟು ಮತ್ತು ಚಡ್ಡಿ ಎತ್ತಾಕೊಂಡ್ಬಿಡ್ತೀನಿ. ವೆರಿ ಕಂಫರ್ಟಬಲ್. ಅವ್ನಿಗೆ ಗೊತ್ತಾಗಲ್ಲ, ಅವ್ನು ಬರೋಕ್ಕೂ ಮುಂಚೆನೇ ಎತ್ತಾಕೊಂಡ್ಬಿಟ್ಟಿರ್ತೀನಿ. ಸೊ ಇವಾಗ ಇದಕ್ಕೆ ಎಣ್ಣೆ, ಪಲಾವ್ ಎಲೆ, ಆಮೇಲೆ ಏನು ಹಾಕ್ಬೇಕಮ್ಮ? ಚಕ್ಕೆ ಹಾಕ್ಬೇಕಾ? ಸ್ವಲ್ಪ ಜೋರಾಗಿ ತುಪ್ಪ ಕೊಡ್ತು. ಚಕ್ಕೆ, ಲವಂಗ, ಸ್ವಲ್ಪ ತುಪ್ಪ. ನೀನು ಹೇಳು. ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ, ಯಾಕಂದ್ರೆ ನಮ್ಮ ಅಪ್ಪ ನಾನು ಇಬ್ಬರು ಖಾರ ತಿನ್ನಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಿ ಮಾಡ್ತೀವಿ. ಇದು ಮಮ್ಮಿ ಒಗ್ಗರಣೆ ಡಬ್ಬ. ಈಗ ಅಷ್ಟೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಆ್ಯಂಡ್ ಟೊಮೆಟೊ ಸೇರಿಸ್ಕೊತಾ ಇದ್ದಾರೆ. ಸಾಕಮ್ಮ ಅಷ್ಟೇ? ಓ, ಈರುಳ್ಳಿ ಮಾತ್ರ ಹಾಕಲ್ಲ.
ಈಗ ಅದಕ್ಕೆ ಆ್ಯಕ್ಚುಲಿ ನಮ್ಮಮ್ಮ ಕೊತ್ತಂಬರಿ ಮತ್ತು ಪುದೀನಾನು ಆ್ಯಡ್ ಮಾಡಿದ್ರು. ಈಗ ಚಿಕನ್ ಬಗ್ಗಿಸ್ತಾ ಇದ್ದಾರೆ ನೋಡಿ. ಈಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಮ್ಮ ಹೊತ್ತು. ಫ್ರೈ ಮಾಡಿಕೊಂಡು ಆಮೇಲೆ ಅಕ್ಕಿ ಹಾಕ್ತಾ ನೆನೆಸಿಟ್ಕೊಂಡಿರ್ತೀವಿ ಅಕ್ಕಿನ. ವಾಶ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಹಾಕ್ತಾರೆ. ನಾರ್ಮಲ್ ರೈಸ್ ಹಾಕೋದು ಇದಕ್ಕೆ. ನಾನು ಈಗಲೇ ನೆನೆಸ್ಕೊಂಡಂಗೆ ಚಿಕನ್ ತಿನ್ನೋದು, ಫಿಶ್ ತಿನ್ನೋದು, ಪ್ರಾನ್ಸ್ ತಿನ್ನೋದು. ಮುಂಚೆ ಎಲ್ಲ ಹಿಂಗಿರಲಿಲ್ಲ. ನಮ್ಮ ಮನೇಲಿ ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ವಾರಕ್ಕೆ 1 ದಿನ ಕರೆಕ್ಟಾಗಿ ನಾನ್ ವೆಜ್ ಮಾಡ್ತಿದ್ವಿ. ಆಮೇಲೆ ವರ್ಷಕ್ಕೊಂದು ದಿನ ಹೊಸ್ತಡ್ಕು ಬರುತ್ತಲ್ಲ, ಆ ಹೊಸ್ತಡ್ಕಿಗೆ ಮಟನ್ ತಂದು ಮಾಡ್ತಿದ್ವಿ. ಜಾಸ್ತಿ ನಾವು ಯಾರು ಮಟನ್ ತಿಂದು ಮನೇಲೆಲ್ಲ ಮಾಡ್ತಾ ಇರಲಿಲ್ಲ. ಪ್ರಾಬ್ಲಿ ಬೀಗ್ರೂಟಕ್ಕೆಲ್ಲ ಹೋದಾಗ ಚೆನ್ನಾಗಿ ತಿಂತಿದ್ವಿ. ಸೊ ನಮ್ಮನೆ ತುಂಬ ಸ್ಟ್ರಿಕ್ಟ್ ಇದ್ವಿ ಅವಾಗ. ವಾರಕ್ಕೆ 1 ದಿನ ನಾನ್ ವೆಜ್ ತಿನ್ನಬೇಕಿತ್ತು. ಅದು ಭಾನುವಾರನೇ ಆಗಿರ್ತಿತ್ತು. ಭಾನುವಾರ ಎಲ್ಲಾದರೂ ಊರಿಗೆ ಹೋಗಿ ಬಂದ್ವಿ, ಇನ್ನೊಂದು ನೆಕ್ಸ್ಟ್ ಡೇ ಮಾಡೋಣ ಅಂದರೆ ಸೋಮವಾರ ಇರೋದು. ಸೊ ಅವಾಗ ವೀಕ್ ಡೇ ಅವಾಗ ಮಾಡ್ತಿದ್ರು. ನಮ್ಮ ಡ್ಯಾಡಿಯಿಂದ ನಾವು ಮಂಡೇ ಮತ್ತು ಸ್ಯಾಟರ್ಡೆ ಮನೇಲಿ ನಾನ್ ವೆಜ್ ಮಾಡಲ್ಲ, ಬೈತಾರೆ ಅವರು. ಈಗ ಸ್ವಲ್ಪ ನಮ್ಮ ಡ್ಯಾಡಿಗೂ ಮಂಡೇ ಸ್ಯಾಟರ್ಡೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಹೋಟೆಲ್ಗೆ ಹೋದಾಗ ಯಾಮಾರಿಸ್ಬಿಟ್ಟು ತಿಂದ್ಬಿಡ್ತೀವಿ ನಾವು. ನಿಂತ್ಕೊಂಡು ಅಡುಗೆ ಮನೆಗೆ ವಿಡಿಯೋ ಮಾಡ್ತಾಯಿದ್ರೆ ಜಾಗನೇ ಬಿಡಲಿಲ್ಲ. ಅವ್ನು ಅಲ್ಲೇ ಬಂದು ಮಲಗಬೇಕಂತ ಹೇಳಿ ಜಾಗನೇ ಕೊಡ್ತೀರ ನಿಂತ್ಕೊಂಡು ನಂಗೆ ವಿಡಿಯೋ ಮಾಡೋದಕ್ಕೆ. ಕರಿಯಾ ಕರಿಯಾ ಕರಿಯಾ. ಈಗ ಬಿರಿಯಾನಿಯನ್ನು ಮುಚ್ಚುವ ಸಮಯ ಬಂದಿದೆ. ಅಮ್ಮ ಎಷ್ಟು ವಿಸಿಲ್ ಓಡಿಸ್ತೀಯಮ್ಮ ನೀನು? 3 ವಿಸಿಲ್ ಹಾಕ್ತಾರೆ. ಪಿಜ್ಜಾ ನಿಂಬೆಣ್ಣೆ ತಮ್ಮ ಮನೆ ಗಮ್ಮತ್ತಿ. ಸೊ ಗುಣ್ಗೆಕಾಯಿ ಮತ್ತು ಲಿವರ್ ಫ್ರೈ ಮಾಡಿದ್ರೆ ನೋಡಿ ಹಿಂಗೆ ಕಾಣುತ್ತೆ. ಫೋಕಸ್ ಆಗ್ತಾ ಇಲ್ವಲ್ಲ? ಹಾಂ, ಹಿಂಗೆ ಕಾಣುತ್ತೆ. ಸ್ವಲ್ಪ ಸ್ಪೈಸಿ ಇರುತ್ತೆ. ಅದಕ್ಕೋಸ್ಕರ ನಾನು, ನಮ್ಮಮ್ಮ, ನಮ್ಮ ಅಣ್ಣ ಅಷ್ಟೇ ತಿನ್ನೋದು. ನಮ್ಮ ಅಪ್ಪಂಗೆ ಖಾರ ಇರುತ್ತೆ ಅಂತ. ಮತ್ತೆ ತಗೋಬಮ್ಮ. ಚಿಕ್ಕದಾಗ ನಾವು ಇದನ್ನು ತಿಂದ್ಬಿಟ್ಟು ನಮ್ಮಮ್ಮ 2 ಕಪ್ಪಲ್ಲಿ ಡಿವೈಡ್ ಮಾಡಿಕೊಡೋದು ಈಕ್ವಲ್ ಆಗಿ. ಇಬ್ಬರು ತಿಂದ್ಬಿಟ್ಟು ಕೊನೆಯಲ್ಲಿ ಬಾಣಲಿನೂ ಬಿಡ್ದಂಗೆ ನೆಕ್ಕೊಂಡು ತಿಂತಾಯಿದ್ವಿ. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ. ಲಿಕ್ವಿಡ್ ವಾಟರ್ ಜೊತೆ ಇದೆಲ್ಲ ತುಂಬ ರುಚಿ ಇರುತ್ತೆ. ಸೊ ಬಿರಿಯಾನಿ ರೆಡಿ ಆಗಿದೆ. ಅಮ್ಮ ಇವತ್ತು ಬಿರಿಯಾನಿ ರೆಡ್ ಕಲರ್ ಬಂದಿದೆ. ರೆಡ್ ಅಲ್ಲ, ಗ್ರೀನ್ ಅಲ್ವಮ್ಮ ನೀನು ಮಾಡೋದು? ಇಲ್ಲ ಇದೇ ಕಲರ್ ನಾನು ಮಾಡಿದೆ. ಬಿರಿಯಾನಿ ಇಸ್ ರೆಡಿ. ಈಗ ಕೋಳಿ ಸಾರನ್ನ ರೆಡಿ ಮಾಡಬೇಕು. ನಮ್ಮ ಮನೇಲೆಲ್ಲ ಈ ಥರ ನೆಲದ ಮೇಲೆ ಕೂತ್ಕೊಂಡು ತಿನ್ನೋ ಅಭ್ಯಾಸ. ಬಿರಿಯಾನಿ ಟೇಸ್ಟ್ ಮಾಡೋ ಟೈಮ್. ಕೋಳಿ ಸಾರು ಮಾಡೋ ಪ್ರಾಸೆಸ್ ಶುರು ಆಗಿದೆ. ಕುಕ್ಕರಲ್ಲಿ ಮಿಕ್ಸಿಲಿ ನಮ್ಮಮ್ಮ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಏನು ಹಾಕಿದ್ಯಮ್ಮ? ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಇದು ಮೆಣಸು, ಗಸಗಸೆ. ಇವಾಗ ಕಾಯಿ ತುರಿತಾ ಇದೆ. ಆಮೇಲೆ ಕಾಯಿ ತುರಿತಾ ಇದ್ದಾರೆ. ಮತ್ತೆ ಅದನ್ನ ಇದಕ್ಕೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ಟೈಮ್ ಎನಿಸ್ಕೊಳ್ಳಿ, ಫಟಾಫಟ್ ಅಂತ ಆಗುತ್ತೆ ನೋಡಿ ನಮ್ಮ ಕೋಳಿ ಸಾರು. ಅಮ್ಮ ನೀನು ಕೋಳಿ ಸಾರು ಮಾಡೋದು ಎಲ್ಲಮ್ಮ ಕಲ್ತಿದ್ದು? ಕೋಳಿ ಸಾರು ಮಾಡೋದು ನಾನೇ ಅದು ಇದು ಹಾಕಿಲ್ಲ, ಟ್ರೈ ಮಾಡಿದೆ. ನಿಮ್ಮ ಅತ್ತೆ ಹೇಳ್ಕೊಡ್ಲಿಲ್ವ ನಿಮಗೆ? ನಿಮ್ಮ ಅತ್ತೆ ಅವರು ಹಸಿಮೆಣಸಿನ್ಕಾಯಿ ಇದೆಲ್ಲ ಫ್ರೈ ಮಾಡಿ ಮಾಡತ್ತಾರ ಮನೆ. ನಾವು ಅದೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದೆ. ಅಮ್ಮನ ಮನೆ ಕಡೆ ಈ ಥರ ಮಾಡೋದು, ಅದಕ್ಕೆ ನಾನು ಇದೇ ಮಾಡಿದೆ. ನಮಗೆ ಹೊಟ್ಟೆ ಹಸು ತಡೆಯೋಕ್ಕಾಗ್ತೀರ ಫಸ್ಟ್ ಎಲ್ಲರೂ ಬಿರಿಯಾನಿ ತಿಂದ್ಬಿಟ್ಟು ಈಗ ಕೋಳಿ ಸಾರು ಮಾಡೋ ಪ್ರಾಸೆಸ್ ಶುರುವಾಗಿದೆ. ನಮ್ಮಮ್ಮ ಶುರು ಮಾಡಿದ್ದಾರೆ, ತೋರಿಸ್ತೀನಿ. ಚಿಕನ್ ಪೇಸ್ಟ್ ಆಗೋಷ್ಟರಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಇಟ್ಟು ಆಮೇಲೆ ಚಿಕನನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಏನಮ್ಮ ಪುರಿ ಜಾಸ್ತಿ ಇಡ್ಲಮ್ಮ? ಪೇಸ್ಟ್ಗೆ ಧನಿಯಾ ಪುಡಿ, ಸಾಂಬಾರ್ ಪುಡಿ ಸ್ವಲ್ಪ, ಚಿಲ್ಲಿ ಪೌಡರ್. ಸೊ ಇವಾಗ ನಮ್ಮಮ್ಮ ಅಷ್ಟೇನು ಐಟಮ್ನ ರುಬ್ಕೊಂಡ್ರು, ಅದಕ್ಕೆ ಧನಿಯಾ ಪುಡಿ, ಸಾಂಬಾರ್ ಪುಡಿ, ಚಿಲ್ಲಿ ಪೌಡರ್ 3 ಅಲ್ವಮ್ಮ?
ಮೂರೂ ಹಾಕಿ ಮತ್ತೆ ರುಬ್ಕೊತಾ ಇದ್ದಾರೆ. ನಾನು ನಮ್ಮಮ್ಮ ಕಷ್ಟಪಟ್ಟು ಅಡುಗೆ ಮಾಡ್ತಿದ್ದೆ, ನಮ್ಮಪ್ಪ ನೆಮ್ಮದಿಯಾಗಿ ಗೊರಕೆ ಹೊಡಿತಾ ಇದ್ದಾರೆ. ಸೊ ಇದು ನನಗೆ ಫ್ರೈ ಮಾಡ್ಕೊತಿದ್ದಂಗೆ ನಾವಮ್ಮ ಒಂದು 100 ಗ್ರಾಮ್, ಎಷ್ಟು ಗ್ರಾಮ್ ಅಂತ ಗಮ್ಮಂತಿದ್ವಿ, ಒಂದು 50 ಗ್ರಾಮ್ ಚಿಕನ್ ಮಸಾಲ ಹಾಕಿದ್ದಾರೆ. ಆ್ಯಕ್ಚುಲಿ ಇದೇ ಗಮ್ಮಂತಿದೆ ಅಮ್ಮ, ಚೆನ್ನಾಗಿ ಹಾಕು. ಆ್ಯಕ್ಚುಲಿ ಏನು ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಬರೀ ಚಿಕನ್ ಮಸಾಲ ಕೊತ್ತಂಬರಿನೆಲ್ಲ ಉದುರಿಸ್ಬಿಟ್ಟು ಗೊಜ್ಜೆ ಮಾಡ್ಕೊಂಡ್ಬಿಡ್ಬೋದಲ್ವಮ್ಮ, ಗಮ್ಮಂತಾರೆ. ಬೇಕು ಅಂದ್ರೆ ಗಟ್ಟಿ ಬೇಕು ಅಂದ್ರೆ ಒಂಚೂರು ಕಾಯಿ ನಾಡ್ಸ್ಬಿಟ್ಟು ಹಾಕ್ಬಿಟ್ಟು ಚಿಕನ್ ಮಸಾಲ ಹಾಕೊಂಡು ಫ್ರೈ ಮಾಡ್ಕೊಂಡು. ಏನಂದ್ರೆ ಯಾವಾಗಲೂ ಮನೇಲಿ ಸೇಫ್ಟಿಗೆ ಒಂದು 5-6 ಪ್ಯಾಕೆಟ್ ಚಿಕನ್ ಮಸಾಲ ಇಟ್ಟಿರ್ಬೇಕು. ನಮ್ಮಮ್ಮ ಯಾವಾಗಲೂ ಇಟ್ಟಿರ್ತಾರೆ. ಇವಾಗ ರುಬ್ಬಿಕೊಂಡಿರುವ ಪೇಸ್ಟ್ನ ಇದಕ್ಕೆ ಹಾಕ್ತಾ ಇದ್ದಾರೆ. ತರ್ತರಿ ರುಬ್ಬಿದ್ಯಾ? ಇಲ್ಲ, ನುಣ್ಣಗಿದೆ ಮಸಾಲೆ ಪೇಸ್ಟ್ ಎಲ್ಲ ನುಣ್ಣಗೆ ರುಬ್ಬಿದ್ದಾರೆ. ಆಮೇಲೆ ಈ ಥರ ರೆಡ್ ಕಲರ್ ಆ್ಯಕ್ಚುಲಿ ಹಿಂಗೆ ನೋಡೋಕೆ ಒಂದು ಸ್ವಲ್ಪ ಬ್ರೌನಿಶ್ ಕಾಣಿಸ್ತಿದೆ. 3 ವಿಸಿಲ್ ಹೊಡೆದ ಮೇಲೆ ಅದು ಪ್ರಾಪರ್ ರೆಡ್ ಕಲರ್ ಕಾಣುತ್ತೆ. ಇದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾರೆ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರಲ್ಲಮ್ಮ. ಇನ್ನೂ ಉಪ್ಪು ಹಾಕ್ದಮ್ಮ? ಇನ್ನೂ ಉಪ್ಪು ಹಾಕಿಲ್ಲ. ನಮ್ಮಮ್ಮ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾನು ಮುದ್ದೆ ಕಲಿಬೇಕು, ನಮ್ಮಮ್ಮ ಹೇಳ್ಕೊಡ್ಬೇಕು ಅಂದರೆ ಹೇಳಿ ಆಯಿತಾ. ನಮ್ಮಮ್ಮನ ಜೊತೆ ಕೂತ್ಕೊಂಡು ಮುದ್ದೆ ಮಾಡ್ತಿರೋ ವಿಡಿಯೋನು ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಬಿಟ್ಟು ಮುಚ್ಚಿಬಿಡೋದು ಅಷ್ಟೇ ಅಲ್ಲಮ್ಮ. ಕುದಿ ಬಂದಮೇಲೆ ಮುಚ್ಚಾಯ್ತು. ಒಂದು 3 ವಿಸಿಲ್ ಬಿಡ್ತೀಯಾ? 3 ವಿಸಿಲ್. ಅಷ್ಟೇ. ಕೋಳಿ ಸಾರು ರೆಡಿ. ಏನಮ್ಮ ಮ್ಯಾಕ್ಸಿಮಮ್ ಎಷ್ಟು ನಿಮಿಷ? ಅರ್ಧ ಗಂಟೆ ಸಾಕಮ್ಮ? ಹಾಫ್ ಆನ್ ಅವರ್ ಸಾಕು. ಏನಂದರೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕಾಯಿ ತುರಿ ಅಷ್ಟನ್ನ ರೆಡಿ ಮಾಡ್ಕೊಂಬಿಟ್ರೆ ರುಬ್ಬಿ ಮಾಡ್ಬಿಡೋಕೆ ಈಸಿ ಆಗುತ್ತೆ. ಕೋಳಿ ಸಾರು ಓಪನ್ ಮಾಡ್ತಾ ಇದ್ದೀವಿ. ಇಲ್ಲೇ ಇದೀನಪ್ಪ, ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮ ಕೋಳಿ ಸಾರು ಮಾಡಿರೋದನ್ನ. ಸೊ ಇದಾಗಿತ್ತು ಇವತ್ತಿನ ಕೋಳಿ ಸಾರು ಆ್ಯಂಡ್ ಚಿಕನ್ ಬಿರಿಯಾನಿ ರೆಸಿಪಿ ನಮ್ಮ ಮಮ್ಮಿ ಜೊತೆ. ಮತ್ತೆ ಏನಾದರೂ ನಾನು ಅಡುಗೆ ಮಾಡಬೇಕಂದ್ರೆ ಹೇಳಿ. ಇವತ್ತು ನಾನೇನು ಅಡುಗೆ ಮಾಡಿಲ್ಲ, ಜಸ್ಟ್ ಹೆಲ್ಪ್ ಮಾಡಿದ್ದಷ್ಟೇ. ಸೊ ನಮ್ಮ ಮಮ್ಮಿ ಜೊತೆ ಸೇರಿಕೊಂಡು ಅಡುಗೆ ಮಾಡಬೇಕಂದ್ರೆ ಅಥವಾ ನಮ್ಮ ಮಮ್ಮಿ ಕೈಲಿ ನಾನು ಅಡುಗೆ ಕಲಿಬೇಕಂದ್ರೆ ಇನ್ನೂ ಬೆಸ್ಟ್ ಅಂದರೆ ಮುದ್ದೆ ಕಲಿಬೇಕಂದ್ರೆ ಹೇಳಿ, ಕಲಿತೀನಿ ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.